ನಮಸ್ತೆ. ನನ್ನ ಹೆಸರು ಅನಿಲ್ ಅಂತ ಹೇಳಿ, ನಾನು ಕೆಂಗೇರಿ ನಿವಾಸಿ. ಸನ್ಮಾನ್ಯ ರುದ್ರೇಶ್ ಅವರೇ, ನಾವು ಒಂದ್ 2-3 ದಿವಸದಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ತಾವು ಸನ್ಮಾನ್ಯ ಶಾಸಕರ ಬಗ್ಗೆ ಅವಹೇಳನಕಾರಿ ಅಥವಾ ಅವಾಚ್ಯ ಶಬ್ದಗಳನ್ನ ಬಳಸಿ ಮಾತಾಡ್ತಿರೋದು ನಮ್ ಗಮನಕ್ಕೆ ಬಂದಿದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಅಲ್ಲಿ ಇರೋದ್ರಿಂದ ನಮ್ ಗಮನಕ್ಕೆ ಬಂದಿದೆ. ತಾವು ಏನೋ ST ಅಂದ್ರೆ ಏನು, ಇನಿಷಿಯಲ್ ಏನು, ತಂದೆ ಬಗ್ಗೆ ಆ ತರ ಎಲ್ಲ ಮಾತಾಡಿದ್ದೀರಾ. ಹಂಗಾದ್ರೆ KJP ಪಕ್ಷಕ್ಕೆ ನಿಮ್ಮ ಯಡಿಯೂರಪ್ಪ ಸಾಹೇಬ್ರಾಗ್ಲಿ, ಶೋಭಾ ಕರಂದ್ಲಾಜೆ ಮೇಡಮ್ ಅವರಾಗ್ಲಿ ತಂದೆ ಹೆಸರು ತಾಯಿ ಹೆಸರು ಬದಲಾವಣೆ ಮಾಡ್ಕೊಂಡು ಏನಾದ್ರು KJP ಪಕ್ಷಕ್ಕೆ ಹೋಗಿದ್ರ? ಒಂದ್ ವೇಳೆ ಏನಾದ್ರು KJP ಪಕ್ಷಕ್ಕೆ ಹೋಗಿದ್ದವರು ತಂದೆ ತಾಯಿ ಹೆಸರು ಬದಲಾವಣೆ ಮಾಡ್ಕೊಂಡು ಹೋಗೋರೆ ಅಂದ್ರೆ ನೀವು ಇದನ್ನು ಹಂಗೆ ಅಂತ ಅನ್ಕೊಳ್ಳಿ. ನೀವು ರಾಮನಗರಕ್ಕೆ ಯಾಕೆ ಬಿಟ್ಟು ಹೋಗಿದ್ರಿ? ಕೆಂಗೇರಿಲಿ ಇತ್ತಲ್ಲ, ಬಂದ್ ಸ್ಪರ್ಧೆ ಮಾಡಿ. ನಿಮ್ಗೆ ಅಂತ ತಾಕತ್ತಿದ್ರೆ ನೆಕ್ಸ್ಟ್ ಚುನಾವಣೆಯಲ್ಲಿ BJP ಪಕ್ಷದಿಂದನೇ ಟಿಕೆಟ್ ತಗೊಬಂದು ಸ್ಪರ್ಧೆ ಮಾಡ್ರಿ. ನಿಮ್ದೇ ತಾನೇ NDA ಪಕ್ಷ, ನೀವೇ ನಿಂತ್ಕೊಂಡು MLA ಸಾಹೇಬ್ರ ಎದುರುಗಡೆ ಬಂದು ನಿಂತ್ಕೊಂಡು ಸ್ಪರ್ಧೆ ಮಾಡಿ. ನೀವೇನು ಹುಡ್ತಾನೆ, ನೀವೇನು ಆಗರ್ಭ ಶ್ರೀಮಂತ್ರ? 100 ರೂಪಾಯಿಗೋಸ್ಕರ ರಾತ್ರಿ ಇಡೀ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡು ರಾತ್ರಿ ಎಲ್ಲ 100 ರೂಪಾಯಿ ದುಡಿಯೋದಕ್ಕೋಸ್ಕರ ಪ್ರಿಂಟ್ ಮಾಡ್ಕೊಂಡಿದ್ದಂತವ್ರು ನೀವು. ಕುಡ್ದು ತೂರಾಡ್ಕೊಂಡು ಹೋಗಿರೋದ್ನೆಲ್ಲ ನಾವು ನಮ್ ಕಣ್ಣಾರೆ ನೋಡಿದೀವಿ ಸ್ವಾಮಿ. ಇವೆಲ್ಲ ಮಾತಾಡೋದ್ ಬಿಟ್ಟು ಥರ್ಡ್ ಕ್ಲಾಸ್ಗಳ ತರ, ಅರ್ಥ ಆಯ್ತಲ್ಲ, ವಿದ್ಯಾವಂತರ ತರ ಮಾತಾಡೋದ್ ಕಲ್ತ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಾವು ಬೇರೆ ತರದಲ್ಲೇ, ನಮಗೂ ಗೊತ್ತಿದೆ ನೀವೇನ್ ಥರ್ಡ್ ಕ್ಲಾಸ್ ತರ ಮಾತಾಡೋದು, ನಾವು ನಿಮ್ಗಿನ್ನ ಥರ್ಡ್ ಕ್ಲಾಸ್ ತರ ಮಾತಾಡೋದು ನಮಗೂ ಗೊತ್ತಿದೆ. ದಯಮಾಡಿ ಏನೇ ಮಾತಾಡೋದಿದ್ರು ವಿದ್ಯಾವಂತರ ತರ ಮಾತಾಡಿ, ಅರ್ಥ ಆಯ್ತಲ್ಲ. BJP ಬುದ್ಧಿ ಇಲ್ಲಿ ತೋರ್ಸಕ್ ಬರ್ಬೇಡಿ.